ಓ ಇಲ್ಲೇ ಫುಲ್ ಡಾಕೋಟಾ ಎಕ್ಸ್ಪ್ರೆಸ್ ಆಗೋಯ್ತೆ. ಯಾಕೋ ಒಂದೆರಡು ದಿನದಿಂದ ಬೇಜಾರಾಯ್ತಿತ್ತು ಗುರು, ಅದಕ್ಕೆ ನಾನೀಗ ಹೊರಟಿದ್ದೀನಿ. ಇವತ್ತು ಬೈಕ್ ತೊಗೊಂಡು ಪ್ರಿಪೇರ್ ಮಾಡೋದು ಅದು ಇದು ಏನು ವೀಡಿಯೋ ಮಾಡೋಕೆ ಹೋಗಿಲ್ಲ, ಡೈರೆಕ್ಟಾಗಿ ಹೊರಟಿರೋದನ್ನೇ ವೀಡಿಯೋ ಮಾಡ್ತಾಯಿದ್ದೀನಿ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಅಂದಹಾಗೆ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಕತೆ? ಆಫ್ಕೋರ್ಸ್ ಗುರು, ನಮ್ಮ ಕರ್ನಾಟಕದವರೆಲ್ಲ ಬೇಜಾರಾದರೆ ಎಲ್ಲಿ ಹೋಗ್ತಾರೆ ಗುರು? ಬೇಜಾರಾದರೆ ಇರೋದು ಒಂದೇ ಜಾಗ, ನಮ್ಮ ಮಂಜಣ್ಣ ತಕ್ಕ ಹೋಗೋದು. ಸೊ ಮಂಜಣ್ಣ ನೋಡ್ಕೊಂಡು ಹಂಗೆ ಒಂದು ಎರಡು ದೇವಸ್ಥಾನ ಸುತ್ಕೊಂಡು ಬಂದ್ಬಿಟ್ರೆ ಎಲ್ಲ ಆರಾಮ್ ಅನ್ಸ್ಬಿಡುತ್ತೆ ಗುರು. ಅದಕ್ಕೆ ಮಂಜಣ್ಣ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಗಂಟೆ ಗಣಪತಿ, ಅಲ್ಲಿ ಉಜಿರೆಯಲ್ಲಿ ಒಂದು 2-3 ಪ್ಲೇಸ್ ನೋಡಿದ್ದೀವಿ. ಹಾಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಬರೋಣ ಅಂತ ಹೋಗಿ ಹೊರಟಿದ್ದೀನಿ ಗುರು. ನಾನೊಬ್ಬನೇ ಹೊರಟಿಲ್ಲ, ನನ್ನ ತಮ್ಮ ಅಂದರೆ ನಮ್ಮ ಅತ್ತೆ ಮಗ, ಅವ್ರ ಜೊತೆಗೆ ಅವನ ಫ್ರೆಂಡು, 3 ಜನ 3 ಬೈಕಲ್ಲಿ ಹೊರಟಿದ್ದೀವಿ. ಅದು ಯಾರ ಜೊತೆ ಹೋಗ್ತಾ ಇದ್ದೀನಿ ಏನು ಕತೆ ಅಂತ ನಿಮಗೆ ರನ್ನಿಂಗಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಅಂದಾಗೆ ಇವತ್ತು ಶುಕ್ರವಾರ ಹೊರಟಿದ್ದೀವಪ್ಪ. ರಶ್ ಕಮ್ಮಿ ಇರುತ್ತೆ, ವೀಕೆಂಡ್ ಇರಲ್ಲ, ಏನಿಲ್ಲ ಎಂತಿಲ್ಲ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಲೆಟ್ಸ್ ಗೋ, ನೋಡೋಣ ಹೆಂಗಿದೆ ಏನು ಕತೆ. ಮಂಜಣ್ಣ ನೋಡಿ ಸುಮಾರು ದಿನ ಆಯಿತು. ಇಲ್ಲೇ ಪಿಟ್ ಸ್ಟಾಪು, ನಮ್ಮ ಹುಡುಗರು ಬರ್ತಾರೆ, ಹುಡುಗರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ರೈಡರ್ಸ್ಗಳಂದ್ರೆ ಒಳ್ಳೆ ಏಲಿಯನ್ಸ್ ನೋಡ್ತಾರೆ ಕೂಡ ನಮ್ಮ ಜನ. ಅದೇ ಬೇಜಾರು. RX-ನ ನಿಲ್ಸಿದ್ದೀನಿ, ನಿನ್ನೆ ತೊಳಸ್ಕೊಬಂದೆ, ವೀಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ. ಬನ್ನಿ ತೊಳಸ್ಕೊಬಂದಿದ್ದೀನಪ್ಪ. ಲಕಲ್ ನಡೀತಾವನೆ. ಬ್ಲೂ ಕಲರ್ಗೂ ಅದಕ್ಕೂ ಸಕಲ ಮ್ಯಾಚ್ ಆಗೋದು ಗುರು. ಹಂಗೆ ಇದಾಕಿರಲಿಲ್ಲ ಅಲ್ವಾ ಕ್ರ್ಯಾಶ್ ಕಾರ್ಡು, ಅದನ್ನೂ ಹಾಕಿ ನೆನ್ನೆ ನಾನೇ ಫಿಟ್ ಮಾಡಿದೆ. ಅದನ್ನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಬೇಜಾರಾಗಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಸಡನ್ ಹೊರಟಿದ್ದೀವಿ. ಬನ್ನಿ, ಅವ್ರು ಬಂದಮೇಲೆ ನಿಮಗೆಲ್ಲ ಸಿಗ್ತೀನಿ. ಮತ್ತೆ ನನ್ನ ತಮ್ಮ ಅವ್ರ ಫ್ರೆಂಡು ಇಬ್ಬರು ಸಿಕ್ಕಿ 1 ಗಂಟೆ 2 ಗಂಟೆ ಆಗೋಯ್ತು. ಅವರೊಂದು ಕರ್ಮ ಕಾಂಡ ಮಾಡಿ ಹೇಳ್ಬಿಟ್ಟಿದ್ದಾನೆ. ಏನಪ್ಪ ಅಂತಂದರೆ, ಅವ್ರದ್ದು ಬುಲೆಟ್ ಗಾಡಿದು ಫ್ಯೂಯಲ್ ಕ್ಯಾಪು ನೋಡಿ ಫ್ಯೂಯಲ್ ಕ್ಯಾಪ್ ನೋಡಿ ಅವನು ಫ್ಯೂಯಲ್ ಕ್ಯಾಪ್ ಚೆಕ್ ಕೊಡೋನೆ, ಫ್ಯೂಯಲ್ನ ಕ್ಯಾಪ್ನೇ ಹಾಕಿಲ್ಲ, ಅದೆಲ್ಲ ಬೀಳಿಸ್ಬಿಟ್ಟಿದ್ದಾನೆ. ಅದನ್ನು ಹುಡುಕಿ ತಂದು ಸಿಗ್ದಲೆ ಈಗ ನಾವು ಆಗ್ತಿರೋಂಥದ್ದು ಅದು ಯಾವುದೋ ಪಲ್ಸರ್ದಾಯಿತು. ನಮ್ಮ ವಸೀಮ್ ಹತ್ರ ಇಸ್ಕೊಬಂದಿದ್ದೆ, ಕೊಡಿಲಿ ನೋಡೋಣ ಬಿಡು. ಈಗ ಪಲ್ಸರ್ದು ಆಗ್ತಾಯಿದೆ, ಅದನ್ನು ಹಾಕಿ ಈಗ ಒಂಚೂರು ಇಲ್ಲೇ ಪಲ್ಸರ್ದು ಯಾವುದೋ ಫ್ಯೂಯಲ್ ಕ್ಯಾಪ್ ಆಯಿತು, ಅದನ್ನು ಹಾಕೊಂಡು ಹೋಗ್ತಾಯಿದ್ದೀವಿ. ಈಗ ಹಾಸನಲ್ಲಿ ತಗೋಬೇಕು, ಹಾಸನಲ್ಲಿ ತಗೊಂಡು ಹಾಕೊಬಿಡ್ತೀವಿ ಶೋರೂಮಲ್ಲಿ. ಈಗ ಆಯಿಲ್ ಬೇರೆ ಇಲ್ಲ, ಆಯಿಲ್ ಟಪ್ ಮಾಡ್ಕೊಂಡು ಹೋಗೋದು. ಇವನು ನೂಬು, ರೈಡಿಂಗ್ ಮಾಡಿಲ್ಲ ಜಾಸ್ತಿ, ಅದಕ್ಕೆ ಎಷ್ಟರ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗಿದೆ. ಬತ್ತ ಕಲಿತಾನೆ. ಇವನು ಅಮಿತ್ ಅಂತ ಇವನ ಫ್ರೆಂಡು, ಇವನ ಹೆಸರು ತನು ಯೋಗೇಶ್ ಅಂತ. ತಿಕ್ಕಿಡ್ಕೊಬಿಡು. ಆಯಿಲ್ ಹಾಕಿ ಕ್ಯಾಪ್ ಹಾಕಿ ಈಗ ಹೊರಟಿದ್ದೀವಪ್ಪ. RS 200, 350 ಡೆಸರ್ಟ್ ಸ್ಟಾಮು, RX 3 ಬೈಕಲ್ಲಿ ಹೊರಟಿದ್ದೀವಿ. ಬನ್ನಿ, ಏನಿಲ್ಲ ಗುರು, ಸಿಂಪಲ್ ರೈಡ್ ಇದು. ಬೇಜಾರಾಗ್ತಿತ್ತು ಅಂತ ಹೋಗ್ತಿರೋದು, ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ. ಅಂಥದ್ದೇನಿಲ್ಲ, ಅಲ್ಲೇ ಸುತ್ತಮುತ್ತ ಯಾವುದೋ ಒಂದು ಯೂನಿಕ್ಕಾಗಿ ಅಡ್ವೆಂಚರಸ್ ಆಗಿರೋವಂಥ ಒಂದು ಪ್ಲೇಸಸ್ ಸಿಕ್ಕಿದ್ರೆ ಖಂಡಿತ ಹೋಯ್ತೀವಿ. ಬಾಯ್ ಬ್ರೋ, ಲೆಟ್ಸ್ ಗೋ. ಈಗ ಅಫಿಷಿಯಲ್ ಆಗಿ ನಮ್ಮೂರಿಂದ ಬಿಟ್ಟಿದ್ದೀವಿ ಕಣ್ರಪ್ಪ. ಬಿಟ್ಟಿದ್ದೀವಿ. ಬಾ ಟ್ರಿಪ್ಪಿಗೆ ಬಂದ್ರೇ ಏನೋ ಒಂಥರ ಜೀವ ಬಂದಂಗೆ ಆಗೋದು ಗುರು. ಅದರಲ್ಲೂ ಬೈಕ್ ರೈಡ್ ಮಾಡಿದ್ರೇ ಜೀವ ಬಂದಂಗೆ ಆಗುತ್ತೆ. ಜಾಸ್ತಿ ದಿನ ಆಗ್ಬಿಟ್ರೆ ಏನೋ ಕಳ್ಕೊಬಿಟ್ಟಿದ್ದೀನಲ್ಲ, ಏನೋ ಮಿಸ್ಸಿಂಗ್ ಹೊಡಿತಾ ಇದ್ದೀನಿ ನನ್ನ ಜೀವನದಲ್ಲಿ ಅಂತ ಅನಿಸ್ಬಿಡುತ್ತೆ. ನಿಮ್ಗೂ ಹಂಗೆ ಅನಿಸುತ್ತೆ? ರೈಡರ್ಸ್ಗೆಲ್ಲ ಮಾಮೂಲಿ ಹಿಂಗೆ ಅನಿಸುತ್ತೆ. ರೈಡರ್ಸು ಮತ್ತು ಟ್ರಾವೆಲರ್ಸ್ಗೆಲ್ಲ ಏನಾದ್ರು ಒಂದೇ ಪ್ಲೇಸಲ್ಲಿ 1 ತಿಂಗಳಿಗೆ ಒಂದ್ಸತಿ ಟ್ರಿಪ್ ಹಾಕ್ಬೇಕು. 2 ತಿಂಗಳು 3 ತಿಂಗಳು ಗ್ಯಾಪ್ ಹಾಕ್ಬಿಟ್ರೆ ಭಾಳ ಬೇಜಾರಾಗ್ಬಿಡುತ್ತೆ. ಹಾಯ್ ಬ್ರೋ, ಹಾಯ್. ಆರಾಮು? ಆಯಿತು ನಿಮ್ದಾಯ್ತು? ಆನಿದೆ. ಥ್ಯಾಂಕ್ ಯು ಬ್ರೋ. ಬಾಯ್ ಬ್ರೋ. ಯಾರೋ ಇಲ್ಲೇ ಲೋಕಲ್ ಅವರು ನೋಡಿ ನಿಲ್ಲಿಸಿದ್ರು, ನಮ್ಮ ಫ್ರೆಂಡ್ಸು, ಫಾಲೋವರ್ಸ್ ಅಂತ ಅನ್ಕೋಬಿಡಿ, ಫ್ರೆಂಡ್ಗಳು ನಿಲ್ಲಿಸಿದ್ರು. ತುಂಬ ಖುಷಿ ಆಗುತ್ತೆ ಈ ಥರದ್ದು ನಿಲ್ಲಿಸಿ ಮಾತಾಡಿಸ್ದಾಗ, ಸ್ಮೈಲ್ ಕೊಟ್ಟು ಮಾತಾಡಿಸ್ದಾಗ ತುಂಬಾ ಖುಷಿಯಾಗುತ್ತೆ. ನಮ್ಮ ದಿನವೇ ಒಂಥರ ಒಳ್ಳೇದಾದಂಗೆ ಆಗ್ಬಿಡುತ್ತೆ ಗುರು, ಈ ಥರ ಯಾರಾದ್ರೂ ನಿಲ್ಲಿಸಿ ಗುರುತಿಡಿದು ಮಾತಾಡಿಸ್ದಾಗ. ತುಂಬ ಥ್ಯಾಂಕ್ಸ್ ಬ್ರೋ, ನಿಲ್ಲಿಸಿ ಮಾತಾಡ್ಸಿದ್ದಕ್ಕೆ. ಒಳ್ಳೆ ಸ್ವಿಫ್ಟ್ ಇಟ್ಕೊಂಡಿದ್ದಾರೆ, ಸಿಲ್ವರ್ ಕಲರು ಎಲ್ಲ ಹೋಗ್ತಾಯಿದ್ದಾರೆ ಫ್ರೆಂಡ್ಸ್ ಎಲ್ಲ.
ನಾವು ಹಂಗೆ ಟ್ರಿಪ್ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಮಂಜಣ್ಣ, ನಾವು ಬರ್ತಾ ಇದೀವಿ ಕಾಣೋಣ ನೀನು ನೋಡೋಕ್ಕೆ. RX ಇಟ್ಕೊಂಡು ಇದ್ರ ರೀತಿ ಹೊಡಿಲಿಲ್ಲ ಅಂದ್ರೆ ಹೆಂಗೆ ಗುರು, ಒಂದು ಸ್ಟ್ರೆಚ್ಚರ್ ಹೊಡಿಬೇಕು. ಅಬ್ಬಾ ಅಬ್ಬಾ, ಒಳಗಿರೋ ಜೀವ ಎದ್ದಂಗೆ ಆಗ್ಬಿಡ್ತು ಹಂಗೆ. ಮಲಗಿರೋ ಹುಲಿನ ಹೇಳ್ಸಿದೀನಿ ಅಮಾವಾಸ್ಯೆ ಮಲಗ್ಬಿಟ್ಟಿದ್ದ, ಸ್ವಲ್ಪ ಎದೇಳ್ಬೇಕು. ಕಮ್ಮ ಅಮಾವಾಸ್ಯೆ ರೆಕ್ಕೆ ಒಂದು ಕಮ್ಮಿ ಗುರು ಅಷ್ಟೇ. ರೆಕ್ಕೆ ಇದ್ರೆ ಡೈರೆಕ್ಟ್ ಜೆಟ್ ಹಾರ್ಕೊಂಡು ಹೋಗ್ಬಿಡ್ಬೋದಿತ್ತು. ಇನ್ನು ಶುಕ್ರವಾರ ಬೇರೆ ಲಾರಿಗಳು ಬಸ್ಗಳು ತಲೆ ಮೇಲೆ ಹೋಯ್ತಾವ್ರು ನನ್ನ ಮಕ್ಕಳು. ಬೈಕರ್ಸ್ಗೆ ಇಲ್ಲೂ ಜಾಗ ಬಿಡಲ್ಲ, ಈ ಪಟ್ಟೆಯಿಂದ ಆ ಕಡೆಗೂ ಆರಾಮ್ ನೋಡೋದು ಮಡಿಕತ್ತಾರ ತಾಗಿ. ಸವಾಸಲ್ಲ ಭಾಳ ಕೇರ್ಫುಲ್ಲಾಗಿ ಹೋಗ್ಬೇಕು, ಭಾಳ ಕೇರ್ಫುಲ್ಲಾಗಿ ಇರೋದೊಂದು ಜೀವನ ಕಳ್ಬಿಡ್ತಾರೆ ನನ್ನ ಮಕ್ಕಳು. ಈಗ TT ಅವರು, ಬಸ್ಸವರು, ಲಾರಿಗಳು. ನಮ್ಮ ಶಾಂತಿಗ್ರಾಮ ಟೋಲು ನಮ್ಮೂರಿಂದ ಇಲ್ಲಿಗೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಸೋಫಾರ್ 25 ಕಿಲೋಮೀಟ್ರ್ ಬಂದಿದ್ದೀವಿ ಗುರು. ಸ್ವಲ್ಪ ವಾರ್ಮ್ ಅಪ್ ಮಾಡಿಕೊಂಡು ಗಾಡಿನ ತೊಗೊಂಡೋಗ್ತೀವಿ. ಬಿಸಿಲುಗಾಲದಲ್ಲಿ 2 ಸ್ಟ್ರೋಕ್ನ ಭಾಳ ಕೇರ್ಫುಲ್ ಮಾಡ್ಕೋಬೇಕು ಗುರು. ಹೀಟ್ ಬೇಗ ಆಗ್ಬಿಡುತ್ತೆ ಗಾಡಿನ. ರೆಸ್ಟ್ ಕೊಡಬೇಕು, ಒಂದು 100 ಕಿಲೋಮೀಟ್ರ್ 50 ಕಿಲೋಮೀಟ್ರ್ಗಾರ ಒಂದೊಂದು ಸತಿ ರೆಸ್ಟ್ ಕೊಟ್ಕೊಂಡು ಕ್ಲೀನಾಗಿ ಹೊಡಿಬೇಕು. ಗಾಡಿ ಕ್ಲೀನಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇಲ್ಲ ಅಂದರೆ ಚೆನ್ನಾಗಿ ಚಚ್ಬಿಟ್ರೆ ರಿಂಗ್ಸ್ ಎಲ್ಲ ಬೇಗ ಲೂಸಾಗಿ ಸೌಂಡ್ ಬಂದ್ಬಿಡುತ್ತೆ ಗಾಡಿ. ಈ ಹೈವೇಗಳು ಅಂದರೆ ಬಹಳ ಬೇಜಾರು ಗುರು, ಸಿಕ್ಕಾಪಟ್ಟೆ ಬೇಜಾರು. ಗೌಡ್ರೆ ಬರಕ್ಕಲ್ಲ, ನೀವು ಕುತ್ಕೊಂಡ್ರೆ ಆರೋಯ್ತೀರ. ಗೌಡ್ರು ಕೈ ಹೊಡಿತಾವ್ರಿ, ಅವ್ರನ್ನೆಲ್ಲ ಕೂರಿಸ್ಕೊಂಡ್ರೆ ಭಾಳ ಭಯ ಗುರು ನನಗೆ. ಇವರು ಅಂತಲ್ಲ, ಯಾರೇ ಕೂರಿಸ್ಕೊಳ್ಳೋಕ್ಕೂ ಭಯನೇ ಹಿಂದ್ಗಡೆ. ಯಾಕೆಂದರೆ ಲಿಫ್ಟ್ ಕೇಳ್ತಾರಲ್ಲ, ಸಿಕ್ಕಾಪಟ್ಟೆ ಬ್ಯಾಡ್ ಮೆಮೊರಿ ಹಾಕ್ಸ್ಬಿಟ್ಟಿದೆ, ಬ್ಯಾಡ್ ಇನ್ಶೂರೆನ್ಸ್ ಎಲ್ಲ ಆಗ್ಬಿಟ್ಟಿದೆ. ಗೌಡ್ರೆ ಹುಚ್ಚ ಹೋಯ್ತವ್ರಲ್ರಿ, ಹುಚ್ಚ ರೋಡ್ ಸೈಡ್ ನಿಂತ್ಕೊಂಡು ರೋಡಿಗೆ ಹುಚ್ಚ ಹೋಯ್ತಾವ್ರೆ. ಎಂತೆಂಥ ದೃಶ್ಯಗಳು ಕಾಣ್ತಾವಪ್ಪ ನಮಗೆ. ಯಪ್ಪ ಕಣ್ಣೆಲ್ಲ ಬೆಂಕಿ ಆದಂಗೆ ಆಗ್ಬಿಡ್ತು ನೋಡ್ರಿ ಸಾಮಾನು ನೋಡಿ. ಮಂಜರಾಬಾದ್ ಫೋರ್ಟ್ ಹತ್ರ ಇದೀವಿ ಗುರು. ಸಿಕ್ಕಾಪಟ್ಟೆ ಬಿಸಿಲು, ಹೆಂಗೆ ಚುರು ಹೊಡಿತೈತೆ ಗುರು. ಅದಕ್ಕೆ ಈ ಸಮ್ಮರ್ ಟೈಮಲ್ಲಿ ಬೆಳಗ್ಗೆ ಹೊತ್ತು ಇಲ್ಲ ಸಂಜೆ ಹೊತ್ತು ರೈಡ್ ಮಾಡಬೇಕು. ಮಧ್ಯಾಹ್ನ ಹೊತ್ತು ರೈಡ್ ಮಾಡಿದ್ರೆ ಭಾಳ ಬೇಗ ಸುಸ್ತಾಗುತ್ತೆ, ಟಯರ್ಡ್ ಆಗುತ್ತೆ, ಜಾಸ್ತಿ ಕಿಲೋಮೀಟರ್ ಕವರ್ ಮಾಡೋಕ್ಕಾಗಲ್ಲ. ಅದರ ಧರ್ಮಸ್ಥಳಕ್ಕೆ ಬೇರೆ ಹೋಯ್ತಾರದ್ದ, ಇನ್ನೇನು ಕೇಳಬೇಕಾ ಬೆಳೆಕಾಳನ್ನ. ಸ್ನಾನ ಮಾಡೋದೇ ಬೇಕಾಗಿಲ್ಲ, ಬೆವರಲ್ಲೇ ಸ್ನಾನ ಮಾಡಬೇಕಾಗುತ್ತೆ, ಹಂಗಾಗಿ ಬರುತ್ತೆ ಹೀಟು. ಅದು ನೋಡಿ ಇಲ್ಲೇ ನಮ್ಮ ಮಂಜರಾಬಾದ್ ಫೋರ್ಟ್. ಬೆಳಿಗ್ಗೆಗಿದ್ರೆ ಹತ್ಬಿಟ್ಟು ಫೋರ್ಟ್ ತೋರಿಸಿವೆ ನಿಮಗೆ. ಬಟ್ ಈ ಬಿಸಿಲಲ್ಲಿ ಯಾವ ಫೋರ್ಟ್ UVS ಸ್ವಾಮಿ ಧರ್ಮಸ್ಥಳ ಹೋಗಿದ್ರೆ ಸಾಕಾಗೈತೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಿರಡಿ ಘಾಟ್ ಬಂತು ಗುರು. ನಿಮಗೆಲ್ಲ ಈಗ ಒಂದು ಸಿನಿಮೆಟಿಕ್ ಆಗ್ತೀನಿ ಬೈಕ್ನ, ಅಂದರೆ 3rd ಆ್ಯಂಗಲಿಂದ ವ್ಯೂ ಆಗ್ತೀನಿ. ಬೈಕ್ ಹೆಂಗೆ RX ಸೌಂಡು, RX ವ್ಯೂ ಹೆಂಗಿತ್ತೆ ಅಂತ ಗಾಡಿ ಸೆಕ್ಷನಲ್ಲಿ ನೋಡ್ಕೊಬಿಡಿ ಗುರು. ಹಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಚೆನ್ನಾಗಿ ಕಂಡ್ರೆ ಚೆನ್ನಾಗೈತೆ, ಇಲ್ಲ ಅಂದ್ರೆ ಇಲ್ಲ ಅಂತ ತಿಳಿಸಿ. ಹೆಂಗಿತ್ತಾರಪ್ಪ, ಒಂದು ಪ್ರಯತ್ನ ಅಷ್ಟೇ, ಒಂದು ಬೇರೆ ಆ್ಯಂಗಲಲ್ಲಿ ನಿಮಗೆಲ್ಲ ವೀಡಿಯೋ ತೋರಿಸ್ಲಿಕ್ಕೆ ಹೆಂಗೆ ಹೊಡಿತೀವಿ ಬೈಕ್ನ ಗಾಡಿ ಸೆಕ್ಷನಲ್ಲಿ ಅಂತ.
ಸೊ ಎಲ್ಲ ಟೈಮಲ್ಲಿ ಅದೇ ರೀತಿ ಹೊಡೆಯೋಕ್ಕಾಗಲ್ಲ. ನಿಮಗೆ ವೀಡಿಯೋದಲ್ಲಿ ಚೆನ್ನಾಗಿ ಸೌಂಡ್ ಕೇಳಿಸ್ಲಿ ಅಂತ ಆ ರೀತಿ ಹೊಡಿತೀವಿ ಅಷ್ಟೇ. ಸೊ ಆದಷ್ಟು ವಿಭಿನ್ನ ರೀತಿಯಾಗಿ ನಿಮಗೆ ವೀಡಿಯೋಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಕಣ್ರಪ್ಪ. ಈ ಪ್ರಯತ್ನಕ್ಕಾದ್ರೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಯೂಟ್ಯೂಬಲ್ಲಿ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಅಂತಿದೆ, ಸಬ್ಸ್ಕ್ರೈಬ್ ಬಟನ್ ಹೊಡೆದ್ಬಿಡಿ. ಗುಂಡ್ಯಾ ಚೆಕ್ ಪೋಸ್ಟ್ ಶಿರಡಿ ಘಾಟಲ್ಲಿ ಹೋಗ್ಬೇಕಾದ್ರೆ ಅದೊಂದು ಜಾಗ ಸಿಗುತ್ತೆ ಗುರು. ಇದೇನು ಅಂತ ಗೊತ್ತಿಲ್ಲ, ಇದುವರೆಗೂ ಹೋಗಿಲ್ಲ ನಾನು. ಅದು ನೋಡಿ ಹೈವೇ, ಇದು ಜಾಗ ಹೋಗೋಣ ಅಂತ ಹೋಯ್ತಾ ಏನಪ್ಪ, ಏನು ಅಂತ ಗೊತ್ತಿಲ್ಲ. ಗೌರ್ಮೆಂಟ್ ಜಾಗನೋ ಪ್ರೈವೇಟ್ ಪ್ರಾಪರ್ಟಿನೋ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದ್ದೀನಿ. ಕೆಳಗಡೆ ಜಾಗ ಚೆನ್ನಾಗಿರಂಗಿದೆ, ಬ್ರಿಡ್ಜೆಲ್ಲ ಇದೆ ಗುರು, ಪ್ರೈವೇಟ್ ಪ್ರಾಪರ್ಟಿ ಇದ್ದಂಗೈತೆ. ನೋಡೋಣ, ಯಾರು ಇದ್ದರೆ ಪರ್ಮಿಷನ್ ಕೇಳಿ ಮಾಡ್ಕೊಳ್ಳವ. ಸರ್ ನೋಡ್ಬೋದಾ? ಹೋಗಿಲ್ವಾ? ನೋಡಿಲ್ಲ. ಓಕೆ ಸರ್, ಓಕೆ. ತಿರ್ಸಿ ಹೋಗಂಗಿಲ್ವಂತ ಗುರು. ಇದಾವುದು ಜಾಗ, ಏನು ಜಾಗ ಅಂತ ಗೊತ್ತಿಲ್ಲ ಅಣ್ಣ. ಏನು ಜಾಗ ಅಣ್ಣ ಇದು? ಗೊತ್ತಾಯ್ತು. ನೋಡಿರಲಿಲ್ಲ, ಅಲ್ಲಿ ಬೋರ್ಡ್ ಇರಲಿಲ್ಲ, ಅದಕ್ಕೆ ಬಂದು ನೋಡೋಣ ಅಂತ. ಏನು ಜಾಗ ಸರ್ ಇದು? ಡ್ಯಾಮಾ? ಏನು ನೀರು ಇದಾ? ಪವರಾ? ಯಾವುದು ಹೆಸ್ರೇನು ಸರ್ ಇದ್ದದು? IPCL ಕರೆಂಟ್ ಉತ್ಪತ್ತಿ ಮಾಡೋದಾ? ಅದೇ ಇದು ಡ್ಯಾಮ್ ಟೈಪು. ಸರಿ. ಇಲ್ಲೆಲ್ಲ ಎಂಟ್ರಿ ಇಲ್ಲ ಬಂದು ಗುರು. ಎಂಟ್ರಿ ಇಲ್ಲ ಅಂತೆ, ಕರೆಂಟ್ ಉತ್ಪತ್ತಿ ಮಾಡೋದು. ನಾನು ಆದರೂ ಬಂದು ನಿಮಗೆ ತೋರಿಸಿದ್ದೀನಿ. ನೀರೇ ಇಲ್ವಲ್ಲ ಮರಯ, ನದಿಲಿ ನೀರೇ ಇಲ್ಲ, ನೋ ವಾಟರ್. ಇದಾವುದೋ ಮರ ಗಾಡಿ, ಯಾವುದೋ ಫಿಶ್ ಇರ್ಬೇಕು ಮೋಸ್ಟ್ಲಿ. ನ್ಯಾಷನಲ್ ಪರ್ಮಿಟ್ ಗಾಡಿ. ಬೆಂಕಿಗೆ ಆಹುತಿ ಆಗ್ಬಿಟ್ಟಿದೆ. ಫುಲ್ ಕರಕ್ಲದ್ದಾಗ್ಬಿಟ್ಟಿದ್ ಗುರು. KS 206699 ನಂಬರು. ಅಪ್ಪ ಗಾಡಿ ತಗೊಂಡು ರೆಡಿ ಮಾಡಿಸ್ರೋ, ಇಲ್ಲೇ ಬಿಟ್ಟಿದ್ದೀರಲ್ರೋ. ಇಲ್ಲೇ ಫುಲ್ ಡಾಕೋಟ ಎಕ್ಸ್ಪ್ರೆಸ್ ಆಗೋಯ್ತೆ. ಧರ್ಮಸ್ಥಳ ಯಾರು ಬರ್ತೀರ ಬರ್ರಪ್ಪ ಧರ್ಮಸ್ಥಳಕ್ಕೆ. ಗುಂಡ್ಯಾ ಚೆಕ್ ಪೋಸ್ಟಲ್ಲಿ ಹೋಯ್ತಾ ಇದೀವಿ. ಗುಂಡ್ಯಾ ಇಲ್ಲಿ ಸಿಕ್ಕಾಪಟ್ಟೆ ಮೊನ್ನೆ ಮಳೆ ಹೋಯ್ತುಬಿಟ್ಟೈದಂತ. ಇಲ್ಲಿ 2 ದಿನದಿಂದ ಸಿಕ್ಕಾಪಟ್ಟೆ ಹಿಟ್ಟು ಗುರು. ಜೋಳ ಅಣುಗ್ತಾ ಕೂತೈತೆ ಒಳಗೆಲ್ಲ, ಹಂಗೆ ಮೈಯೊಳಗೆಲ್ಲ ನೀರು. ಧರ್ಮಸ್ಥಳ ಮಳೆಗಾಲ, ಚಳಿಗಾಲದಲ್ಲೂ ಸೆಕೆಗಾಲದಲ್ಲೂ ಇರುವಾರ ಸೆಕೆ. ಏನು ಮರ ಗುಂಡಿ ಒಳಗೆ ಇದು ಗುಂಡಿ. ರೋಡ್ ಸೈಡು ಸ್ಟಾಲ್ಗಳು ತೆಗ್ದಿರಲಿಲ್ಲ ಗುರು, ಅದಕ್ಕೆ ಇಲ್ಲೇ ನಿಲ್ಲಿಸ್ಬಿಡೋಣ ಅಂತ ಬಂದಿದ್ದೀವಿ. ಇಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲೆಲ್ಲ ಒಂದು ಸ್ಟಾಲಲ್ಲಿ ಇದೆ ಪೈನಾಪಲ್ಲು, ಅಲ್ಲೆಲ್ಲ ಹಾಕವ್ರೆ. ತಿನ್ಕೊಂಡು ಹೋಯ್ತೀವಿ ಗುರು. ಫುಲ್ ಜಾರ್ ಸೋಡಾ ಅದು ಇದು ಏನೇನು ಐತೆ ಆಳು ಮುಳು ತಿಂತಾರದೆ, ಕುಡಿತಾರದೆ. ಚೆನ್ನಾಗಿದೆ ಬಿಡ್ಬೇಕು. ಎತ್ತು ಒಂದು ಸಿಪ್ ಎತ್ತಬೇಕು. ಅದು ಇದು ಪೈನಾಪಲ್ಲು ಸೋಡಾ ಇಲ್ಲಿ ಬಂದಮೇಲೆ ಮಿಸ್ ಮಾಡಲ್ಲ, ಕುಡ್ದೇ ಹೋಗ್ತೀವಿ. ಸಖತ್ತಾಗಿರುತ್ತೆ. ಅಂತೂ ಇಂತೂ ಮಂಜಣ್ಣವರಿಗೆ ಬಂದು ಸೇರ್ಕೊಂಡಿದ್ದೀವಿ ಗುರು. ಅಂದರೆ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ನಾವು. ಮಂಜಣ್ಣ ಅಂತಲೇ ಕರೆಯೋದು. ಪರವಾಗಿಲ್ಲ ಗುರು, ರಶ್ಶು ಅಷ್ಟೇನಿಲ್ಲ ಅಂತ ಅನ್ಕೋತೀನಿ. ಜನ ಇದೆ, ಜನಸಂದಣಿ ಯಾವಾಗಲೂ ಇದ್ದೇ ಇರುತ್ತಿಲ್ಲ, ಏನು ತೊಂದರೆ ಇಲ್ಲ. ಬನ್ನಿ, ಲೆಟ್ಸ್ ಗೋ. ನೇತ್ರಾವತಿ, ಸಾಕೇತ್, ಗಂಗೋತ್ರಿ, ವೈಶಾಲಿ, ಶರಾವತಿ ಇದೆಲ್ಲ ಲಾಡ್ಜಸ್ ರೂಮ್. ದೇವಸ್ಥಾನದ ವತಿಯಿಂದ ವಸತಿ ಗೃಹಗಳು ಮಾಡಿರ್ತಾರಲ್ಲ ಅದ್ರ ರೂಮು. ಇಲ್ಲಿ ಬಂದ ನೋಡಿ ನಮ್ಮ ಮಂಜಣ್ಣ, ನಮ್ಮ HMT ದೊಡ್ಡ ವಾಚು. ಅಪ್ಪ ತಂದೆ ಮಂಜುನಾಥೇಶ್ವರ, ಅಪ್ಪ ತಂದೆ ಕಾಪಾಡಪ್ಪ. ಈ ಪ್ರಪಂಚ ಎಲ್ರಿಗೂ ಕಾಪಾಡಪ್ಪ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕಾಪಾಡಪ್ಪ ತಂದೆ. ಬನ್ನಿ ರೂಮ್ ಮಾಡೋಣ. ಮಂಜಣ್ಣನ ಸನ್ನಿಧಿಗೆ ಬಂದಾಯಿತು ಅಂತ ಮನಸ್ಸಿಗೆ ನೆಮ್ಮದಿ, ಈಗಲೇ ಸುಖ ನೆಮ್ಮದಿ ಎಲ್ಲ ಸಿಗ್ತಾಯಿದೆ. ಶಾಂತಿ, ಸುಖ, ನೆಮ್ಮದಿ.